ಸೀದಾ ನಾನು ಎಳ್ದಿ ಕೆಳಗಡೆ ಹಾಕ್ಬಿಟ್ಟು ಹಚ್ಚಂತ ತುಳಿದ್ರು. ನನಗೆ ಬ್ರೇಕಪ್ ಅಂದ್ಬಿಟ್ಟಿದ್ಲು ಗೈಸ್ ಒಂದು ಟೈಮಲ್ಲಿ. ಫ್ಯಾಮಿಲಿ ಇಶ್ಯೂಸ್ ಅದು ಹೇಳೋಕ್ಕಾಗಲ್ಲ, ಅದು ಹೇಳಿದ್ರೆ ಇನ್ನು ದೊಡ್ಡ ಸ್ಟೋರಿನೇ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಬರುತ್ತೆ. 9 ಕಲ್ಲು ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾರದಾದ್ರೆ ಆಗಿರ್ಲಿ ಗೈಸ್ ಹಚ್ಚೋರು ನಾವಾಗಿರ್ಬೇಕು ಅಂತ ಬಂದಿದ್ದು ಪಟಾಕಿ. ಪಾಂಡವಪುರ ಅಲ್ಲಿ ಅಲ್ವಾ? ಪಾಂಡವಪುರ ಅಲ್ಲ, ಅದು ಪಾಂಡವಪುರ. ನಾನು ಹೊಡೆದೊಡ್ದು ಹಾಕ್ಬಿಡ್ತೀನಿ ಸಂದೇಶ್. ಅಲ್ಲಿಂದ ಬಂದಿದ್ದು ನಾವು ಪಾಂಡವಪುರದಿಂದ ಬ್ಯಾಂಗ್ಳೂರ್ಗೆ. ಆಟೋ ಮಾತ್ರ ಒಂದು ಮರೆಯೋಕ್ಕಾಗಲ್ಲ. ಕಿತ್ತಾಡ್ದಾಗೆಲ್ಲ ಅವಳು ಏನು ಮಾಡ್ತಾಳೆ ಅಂದರೆ ಲಾಕ್ ಹಾಕ್ಬಿಟ್ಟು ನನ್ನ ಈಚೆ ಬಿಟ್ಬಿಡ್ತಾಳೆ. ಅದು ನನಗೆ ಕೋಪ ಬರ್ತಾಯಿತ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸಾಂಕ್ಷತಾ. ನಮ್ಮ ಬಗ್ಗೆ ಕೇಳ್ತಾ ಇರ್ತೀರ, ನಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊತಾ ಇರ್ತೀರ. ಸೊ ಹಾಗೆ ಏನಾದರೂ ಫ್ಲ್ಯಾಶ್ ಬ್ಯಾಕ್ ಹೋಗೋದು, ಮೆಮೊರೀಸ್ ಬಗ್ಗೆ ಮಾತಾಡೋದು, ಅದು ಇದು ಮಾಡೋಣ ಇವತ್ತು ಅಂದ್ಬಿಟ್ಟು ಫಸ್ಟ್ ಸಂದೇಶ್ ಅವ್ರ ಟರ್ನ್ ಇವತ್ತು. ಸೊ ಲೆಟ್ ಸ್ಟಾರ್ಟ್. ನನಗೇನೋ ವಿಡಿಯೋ ಮಾಡಬೇಕು ಅನಿಸ್ತು, ಸೊ ಮಾಡ್ತಾಯಿದ್ದೀನಿ. ಮತ್ತೆ ಸಂದೇಶ್ ಹೇಳಿ ಮೇಡಮ್, ಏನು ಸಮಾಚಾರ ಎಲ್ಲ ನಮ್ಮ ಗ್ರಾಚಾರ. ಹೆಂಗೆ ನಡೀತಾ ಇದೆ ಲೈಫು? ಹಿಂಗೆ ಝುಪ್ ಅಂತ ಹೋಗ್ತೈತೆ ಗೈಸ್. ನಂಗೆ ಒಂದೊಂದ್ಸತಿ ಇಷ್ಟ ಆಗುತ್ತೆ ಗೈಸ್ ಇವನು ಈ ಥರ ಕಾಮಿಡಿ. ಒಂದ್ಸತಿ ಕೋಪ ಬಂದ್ಬಿಡುತ್ತೆ, ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾನೆ, ಏನು ಮಾತಾಡೋದು ಅಂತ. ಬೆಳಗ್ಗೆಯಿಂದ ತುಂಬ ನಕ್ಕಿದ್ದೀವಿ, ಕಿತ್ತಾಡಿದ್ದೀವಿ, ಅದೆಲ್ಲ ನಗ್ನಗ್ತಾ ಇರಬೇಕು, ನಗ್ನಗ್ತಾ ಹೋಗ್ಬಿಡ್ಬೇಕು. ಅದೆಲ್ಲ ಏನಿಲ್ಲ ಗೈಸ್, ಡೌ ಮಾಡ್ತಾನೆ, ಅವ್ನ ಮೂಡ್ ಪ್ರಕಾರ ಇರ್ತಾನೆ ಅವನು. ನಡೀತಾ ಇದೆ ಲೈಫು, ನಡೀತೈತೆ ಚೆನ್ನಾಗಿ ಅಂದರೆ ಹೆಂಗೆ ನಡಿಬೇಕು ಹಂಗೆ ನಡೀತೈತೆ. ನಿಮ್ಗೆ ಎಷ್ಟು 25 ಅಲ್ಲ? ಹೌದು. ಅದೇ ನಂಗೆ ಮಾತಾಡ್ತಾ ಇದೆಯಾ? ಹೌದು ಮೇಡಮ್. ಹಾಂ, ಹಂಗೆ ಬದರಿ ಗೈಸ್. ಇವತ್ತು ನನಗೆ ಪಾಡ್ಕಾಸ್ಟ್ ಮಾಡ್ತಾವಳೆ, ಗೈಸ್. ಪಾಡ್ಕಾಸ್ಟ್. ಅದಕ್ಕೆ ನಾನು ಇವಾಗ ಸೆಲೆಬ್ರಿಟಿ ಆಗಿ ಬಂದಿದ್ದೀನಿ. ಸೊ ನನ್ನ ಡಿಗ್ನಿಟಿ ನಾನು ಮೇಂಟೈನ್ ಮಾಡಬೇಕಲ್ಲ. ಹೇಳಿ ಮೇಡಮ್. ಗೈಸ್ ಹೆಂಗಂದರೆ ಇಷ್ಟೊತ್ತುವರೆಗೂ ಎದ್ದಿರೋದೇ ನನ್ನ ಲೈಫಲ್ಲಿ ಹಿಸ್ಟ್ರಿ ರೆಕಾರ್ಡ್ಗಳು ಇದೆಲ್ಲ. ಇಷ್ಟೊತ್ತವರೆಗೂ ಎದ್ದಿರೋದು ನಂದೆಲ್ಲ. ನಮ್ಮ ಕಡೆ ಎಲ್ಲ ಆವಾಗಂದರೆ ಒಂದು 8 ಗಂಟೆ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾ ಇದ್ದೆ. ನನಗೆ ಅಭ್ಯಾಸ ಗೈಸ್, ನನಗೆ ಚಿಕ್ಕ ವಯಸ್ಸಿಂದ 1 ಗಂಟೆ 2 ಗಂಟೆಗೆ ಮಲ್ಕೊಂಡು ಅಭ್ಯಾಸ. ಬಿಕಾಸ್ ನಮ್ಮ ಅಪ್ಪ ಅಮ್ಮಂದು ಅದೆಲ್ಲ ಹಾಗಿತ್ತು. ಸೊ ನಾನು ಹೇಳ್ಕೊತೀನಿ, ಅವಾಗ ಇವ್ರು ಹೇಳಿ. ಅದೇ ನಮ್ಮ ರೂಟೀನ್ ಹಂಗಿತ್ತು. ಆದರೆ ಮಾರ್ನಿಂಗು ಅದು ಬೆಳಿಗ್ಗೆ ಬೇಗ ಎದ್ದು ಆ ಕ್ಲೈಮೇಟ್, ಆ ವೆದರು, ಆ ಎನ್ವಿರಾನ್ಮೆಂಟು, ಮತ್ತು ಎನರ್ಜಿನೇ ಬೇರೆ. ಅವಾಗಿದ್ದಿದ್ದೆ ಅಲ್ಲಿ ನೀನು ಹುಟ್ಟಿದ ಮೇಲೆ ನನ್ನ ಬರ್ತ್ ಆಗಿದ್ದು ಪಾಂಡವಪುರ ಅಲ್ಲಿ ಅಲ್ವಾ? ಪಾಂಡವಪುರ ಅಲ್ಲ, ಅದು ಪಾಂಡವಪುರ. ನಾನು ಹೊಡೆದೊಡ್ದು ಹಾಕ್ಬಿಡ್ತೀನಿ ಸಂದೇಶ್. ಇಲ್ಲಿ ಕಾಮಿಡಿ ಮಾಡಿ. ನೀನ್ ಸೆಲೆಬ್ರಿಟಿ ತಾನೆ, ನನ್ನ ಮೇಡಮ್ ಅಂದ ತಾನೆ? ಹಂಗೆ ಇರು. ನೀನ್ ಯಾವ ನನ್ನ ಕಾಲೆಲೆಗೆ ಎದ್ದೆದ್ದು ಓದ್ಬಿಡ್ತೀನಿ ನಾನು. ನನ್ಗೆ ಗೊತ್ತಿರೋ ಪ್ರಕಾರ ನನ್ನ ಬರ್ತ್ ಅದೆಲ್ಲ ಆಗಿದ್ದು ಪಾಂಡವಪುರ ಅಲ್ಲಿ. ಅದೊಂದು ಯಾವುದು ಮಂಡ್ಯ ಡಿಸ್ಟಿಕ್ ಪಾಂಡವಪುರ. ಆ್ಯಂಡ್ ಅಲ್ಲೇ ಇದ್ದಿದ್ದ ನೀವು? ಹೌದು. ಅಪ್ಪನೂರ ಅಲ್ಲೇ ಇದ್ದಿದ್ದು? ಹೌದು. ನಿನಗೆ ಬುದ್ಧಿ ಬಂದಾಗ ಎಲ್ಲಿದ್ರಿ ನೀವು? ಬುದ್ಧಿ ಬಂದಾಗ ನಾನು ಅಂದರೆ ನನಗೆ ನೆನಪಿರೋ ಪ್ರಕಾರ ನನಗೆ ಅವಾಗ ಇಲ್ಲಿ ಜುಮ್ಕ ಹಾಕಿದ್ರು ಗೈಸ್, 2. ಅದು ಮಕ್ಳಿಗೆ ಹಾಕ್ತಾರಲ್ಲ, ಅದನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ರೆ ನಾನು ಅವಾಗ UKG ಅನ್ಸ್ಕೋತೀನಿ. ಆವಾಗ ನಮ್ಮಪ್ಪ ಇದನ್ನು ಒಂದು ಕಡೆ ವಾಲೆನ ಕಟ್ ಮಾಡ್ತಾಯಿದ್ರು. ಅದೊಂದು ನೆನಪಿದೆ ನನಗೆ, ಮೆಮೊರಿ. ಅದೊಂದು ಕಟ್ ಮಾಡ್ತಾ ಇದ್ದಿದ್ದು ನಿಂಗೆ ಫಸ್ಟ್ ನೆನಪು. ಆಮೇಲೆ ಒಂದು ಬ್ಲೂ ಕಲರ್ 3 ವೀಲ್ ಆಟೋ ಅಲ್ಲಿಂದ ಬಂದಿದ್ದು ನಾವು ಪಾಂಡವಪುರದಿಂದ ಬ್ಯಾಂಗ್ಳೂರ್ಗೆ. ಆಟೋ ಮಾತ್ರ ಒಂದು ಮರೆಯೋಕ್ಕಾಗಲ್ಲ. ಅದೊಂಥರ ಹಳೆ ಗೂಡ್ಸ್ ಗಾಡಿ. ಇವಾಗ ಫಸ್ಟೆಲ್ಲ ಮೊಟ್ಟೆ ತೊಗೊಂಬರ್ತಾ ಇದ್ರಲ್ಲ, ಹಳೆ 3 ವೀಲ್ ಗಾಡೀಲಿ ಆಟೋ ಥರ ಇರುತ್ತೆ, ಮುಂದೆ ಕುತ್ಕೊಂಡು ಓಡಿಸೋದು, ಡ್ರೈವರ್ ಅವ್ರಿಗೆ ಕ್ಯಾಬಿನೆಟ್ ಎಲ್ಲ ಇರುತ್ತೆ, ಆ ಥರ ಗಾಡಿ. ಹಿಂದೆ ಗೂಡ್ಸ್. ನಿಮ್ಗೆ ಎಷ್ಟು ವರ್ಷ ಆಗಿತ್ತು ನೀನು ಬ್ಯಾಂಗ್ಳೂರ್? ನಾನು UKG ಅಂದರೆ ನೆನ್ಪಿಟ್ಕೊ ಅರೌಂಡ್ 5 ಇಯರ್ಸ್. ಏನು ವಾಟ್ ವಾಸ್ ಯುವರ್ ಲೈಕ್ ಮೇನ್ ಅಜೆಂಡಾ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋಕ್ಕೆ? ಫ್ಯಾಮಿಲಿ ಇಶ್ಯೂಸ್. ಅದು ಹೇಳೋಕ್ಕಾಗಲ್ಲ, ಅದು ಹೇಳಿದ್ರೆ ಇನ್ನು ದೊಡ್ಡ ಸ್ಟೋರಿನೇ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದ? ಇಲ್ಲ. ಮತ್ತೆ ಅಜ್ಜಿ ತಾತ, ಅಪ್ಪ ಅಮ್ಮ, ಆಮೇಲೆ ಅಪ್ಪನ ತಂಗಿ. ಇಲ್ಲಿಗೆ ಬಂದಮೇಲೆ ಎಲ್ಲ ಹೆಂಗಿತ್ತು ನಿಂಗೆ? ಲೈಫ್ ಹೆಂಗಿತ್ತು? ಚೇಂಜಸ್ ಅನ್ಸ್ತಾ ಅಥವಾ ಅಷ್ಟು ನಿನಗೆ ಬುದ್ಧಿ ಇತ್ತಾ? ಅಲ್ಲಿಗಿಂತ ಅಲ್ಲಿ ಚೆನ್ನಾಗಿತ್ತು ಅಂತ ನೀನು ಏನಂತಾರೆ ಅದನ್ನು ಕನ್ನಡದಲ್ಲಿ ಹೊಂದಾಣಿಕೆ ಮಾಡೋದಕ್ಕೆ
ಲೈಕ್ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಏನು ಅನಿಸ್ತಿತ್ತು ನಿನಗೆ? ಆವಾಗ ಅಷ್ಟೆಲ್ಲ ಏನೂ ಗೊತ್ತಿರಲಿಲ್ಲ, ಯಾಕಂದರೆ ಚಿಕ್ಕ ವಯಸ್ಸು. ಹೋಗ್ತಾ ಹೋಗ್ತಾ ಸ್ಟ್ರಗಲ್ಸೇ ತುಂಬ ಇತ್ತು. ಹಾಂ, ಬೆಂಗಳೂರಿಗೆ ಜೀವನ ಆವಾಗ ನಾನು ಬಂದಾಗ 5 ಇಯರ್ಸ್ ಅಂದರೆ ಲೆಕ್ಕ ಹಾಕೋ 2006 ನಾನು ಬೆಂಗಳೂರು ಕಂಡಿದ್ದು. ಅವಾಗ ಬಂದಾಗ ನಾವೊಂದು ಬಾಡಿಗೆ ಮನೆಗೆ ಬಂದಿದ್ವಿ, ಶೀಟ್ ಮನೆ. ಅದು 1 BHK 2 BHK ಎಲ್ಲ ಇಲ್ಲ ಕೈಸೋದು. ಅದರಲ್ಲಿ ಬರೀ ಇದ್ದಿದ್ದು ಒಂದು ರೂಮು, ಒಂದು ಕಿಚನ್ನು, ಅಟ್ಯಾಚ್ಡ್ ಬಾತ್ರೂಮ್, ಅಂದರೆ ಟಾಯ್ಲೆಟ್ ಎಲ್ಲ ಇರಲಿಲ್ಲ, ಬರೀ ಸ್ನಾನ ಮಾಡೋಕ್ಕೆ. ಅಲ್ಲಿಂದ ಬಂದಿದ್ದು ನಾವು, ಅದೇ ಬ್ಯಾಂಗ್ಳೂರು ಕಂಡಿದ್ದು. ಅದಾದಮೇಲೆ ಅಲ್ಲಿಂದ ಕೆಲಸ ಹುಡ್ಕೋದು, ಅಪ್ಪ ಅಮ್ಮ, ಆಮೇಲೆ ನಮ್ಮ ಜೊತೆ ಕರ್ಕೊಂಬಂದಿದ್ದು ನಮ್ಮ ಅಣ್ಣ. ಅವ್ನು ನಮ್ಮ ಹತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ. ಆವಾಗಿಂದ ಇವಾಗವರೆಗೂ ಜೊತೆಲೇ ಇದ್ದಾನೆ. ಬಟ್ ಇವಾಗ ಮದುವೆ ಆಗಿದೆ, ಅವನಿಗೂ ಮಕ್ಕಳಿದೆ, ಬಟ್ ಡಿಫ್ರೆಂಟ್ ಮನೇಲಿದ್ದಾನೆ. ಹೆಂಗಿತ್ತು ಲೈಕ್ ಅವಾಗ ನೀವು ಚಿಕ್ಕ ಮನೆ ಅಲ್ಲಿದ್ರಿ ಆ್ಯಂಡ್ ಇವಾಗ ಈ ಥರ ಇದ್ದೀರಾ, ನಿಂಗೇನು ಫೀಲ್ ಆಗುತ್ತೆ? ಏನು ಫೀಲ್ ಆಗಿದೆ ಅಂದರೆ, ಆವಾಗ ನಮ್ಮ ಅಪ್ಪ ಅಮ್ಮ ಪಟ್ಟಿದ್ದ ಕಷ್ಟನೇ ಜಾಸ್ತಿ ಗೈಸ್. ತಿನ್ನಕ್ಕೆ ಅನ್ನ ಇಲ್ಲದೆ ಬಂದಿದ್ದು ಬ್ಯಾಂಗ್ಳೂರಿಗೆ. ಆ ಮೂಮೆಂಟ್ ಹೇಳೋಕ್ಕಾಗಲ್ಲ, ಟೀಯರ್ಸ್ ಆಗಿಬಿಡುತ್ತೆ. ತಾಗಿ ನಮಗೇನು ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ, ಚಿಕ್ಕ ವಯಸ್ಸು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರು ಜರ್ನಿ. ಆವಾಗ ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಫಸ್ಟ್ ಅಲ್ಲಿ ರಾಮ್ಕುಮಾರ್ ಮಿಲ್ ಅಂತ ಇತ್ತು, ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಆಮೇಲೆ ನಮ್ಮಮ್ಮಗೆ ನಮ್ಮನೆ ಪಕ್ಕದಲ್ಲೇ ಇದ್ರಲ್ಲ ವೈಫು ಗಾರ್ಮೆಂಟ್ಸಿಗೆ ಕರ್ಕೊಂಡೋದ್ರು. ಅವಾಗಿಂದ ಸ್ಟಾರ್ಟ್ ಆಗಿದ್ದು. ಇಲ್ಲಿಗೆ ಬರ್ತಿದ್ದಂಗೆ ಇಬ್ಬರು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಪ್ಪ ಅಮ್ಮ ಇಬ್ಬರು. ಜೀವನ ಸಾಗಿಸ್ಬೇಕಲ್ಲ ಮೇಡಮ್ ಬೆಂಗಳೂರಲ್ಲಿ. ಆ ಕಾಲಕ್ಕೆ ಹಂಗಿತ್ತು, ಇವಾಗ ಎಲ್ಲಿ. ಆವಾಗ ಅವ್ರ ಕಾಲಕ್ಕೆ ಕೊಡ್ತಾ ಇದ್ದಿದ್ದು ಸಂಬಳಕ್ಕೆ, ಇವಾಗ ಈ ಕಾಲದಲ್ಲಿ 2 ದಿನನೂ ಬಾಳ್ಸಲ್ಲ ಯಾರು. ಈಗ ಅಪ್ಪ ಅಂತ ಅಂದ್ಕೊಂಡ್ರೆ ನಿನಗೆ ಸಡನ್ನಾಗಿ ಏನು ಬರುತ್ತೆ ತಲೆಯಲ್ಲಿ? ಅಪ್ಪ ಅಂತ ಅಂದ್ಕೊಂಡ್ರೆ ನಮ್ಮ ಅಪ್ಪ ಬಿಹೈಂಡ್ ದ ಸೀನ್ಸ್ ಹೆಂಗೆ ಒಂದು ಶೋ ಮಾಡಿದ್ರೆ ಬಿಹೈಂಡ್ ದ ಸೀನ್ಸ್ ಹೆಂಗೆ ಒಂದು ಟೀಮ್ ಇರುತ್ತೆ, ಆ ಥರ ನಮ್ಮಪ್ಪ. ಎಮೋಷ್ನಲ್ ಎಲ್ಲ ನಮ್ಮಪ್ಪ ಜಾಸ್ತಿ ತೋರಿಸ್ಕೊಳ್ಳಲ್ಲ ನಮ್ಮ ಮುಂದೆ. ಏನಿದ್ರು ನಮ್ಮಮ್ಮ ಹತ್ರ ಮಾತಾಡ್ಬಿಡ್ತಾಯಿದ್ರು. ನಮಗೇನಂದರೆ ಧೈರ್ಯ ಜಾಸ್ತಿ ತುಂಬೋರು. ಹಂಗಂದರೆ ಕೋಪ, ಆ್ಯರೋಗೆಂಟ್ ಅದರಲ್ಲಿ ತುಂಬ ಎತ್ತಿದ ಕೈ ನಮ್ಮಪ್ಪ. ಆದರೆ ಅವರು ಸ್ಯಾಡ್ ಫೇಸ್ ನಾನು ನೋಡಿದ್ದೀನಿ ತುಂಬ, ಆದರೆ ಅಷ್ಟೊಂದೇನಿಲ್ಲ. ಧೈರ್ಯ ತುಂಬೋದೇ ಜಾಸ್ತಿ ನಮ್ಮಪ್ಪ. ನೀವು ಅಪ್ಪ ಜೊತೆ ಕಳೆದಿದ್ದು ಫೇವ್ರೆಟ್ ಮೆಮೊರಿ ಅಂದರೆ ಏನು ನಿಮಗೆ? ವರ್ಸ್ಟ್ ಆ್ಯಂಡ್ ಫೇವ್ರೆಟ್ ಎರಡು ನಿಮಗೆ ಯಾವುದು ಇದೆ ಹಂಗೆ ಯೋಚನೆ ಮಾಡಿದ ತಕ್ಷಣ? ಫಸ್ಟ್ ಅಂದರೆ ನಮ್ಮಪ್ಪ ನನಗೆ ಒಂದ್ಸತಿ ಹಾಕೊಂಡು ಚಾರೇ ಹೊಡೆದಿದ್ರು ಗೈಸ್. ಅದನ್ನ ಮಾತ್ರ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನೀನು ಏನು ಮಾಡಿದ? ಅದು ಯಾವ ಕಾರಣಕ್ಕಂತ ಮಾತ್ರ ಹೇಳಲ್ಲ. ಇಲ್ಲ, ಅದು ಚೆನ್ನಾಗಿದೆ ಗೈಸ್, ಹೇಳು. ಇಲ್ಲ ಹೇಳ್ಬೇಕು, ನೀನು ಓಪನ್ ಆಗಿ ಮಾತಾಡ್ತಾ ಇದ್ದೀವಿ ನಾವು, ನಮ್ಮ ಫ್ಯಾಮಿಲಿ. ಏನು ಗೊತ್ತಾ, ಆಯ್ತು ಹೇಳ್ಬಿಡ್ತೀನಿ. ಆವಾಗ ನಮ್ಮಪ್ಪ ಕ್ಲಾತಿಂಗ್ ಅಂದರೆ ನಮ್ಮ ಕಡೆ ತುಂಬ ಕಮ್ಮಿ. ನಾನು ಅವಾಗ ಮನೆಗೆ ಬಂದರೆ ನಾರ್ಮಲ್ ಗೊತ್ತಲ್ಲ, ಚಡ್ಡಿ ಟಿ ಶರ್ಟು ಒಂದು ಆ ಥರ. ನಾನು ಫಸ್ಟೇ ಹೆವಿ ತೀಟೆ. ಅಲ್ಲಿ ಇಲ್ಲಿ ಸುತ್ತ ಮನೆ ಹತ್ರ ಆಟ ಆಡೋದು ಚೆನ್ನಾಗಿ ಚಿಕ್ಕ ವಯಸ್ಸಲ್ಲಿ. ಅವಾಗ ಏನಾಗಿತ್ತು, ನನ್ನ ಶಾರ್ಟ್ಸ್ ಇತ್ತಲ್ಲ ಅದರಲ್ಲಿ ಪೋಸ್ಟ್ ಆಗಿಬಿಟ್ಟಿತ್ತು ಆಟ ಆಡೋಕ್ಕೆ ಹೋಗಿ. ನಮ್ಮಪ್ಪ ಕೆಲ್ಸದಿಂದ ಬಂದರು. ನಾನೇನು ಮಾಡ್ತಾಯಿದ್ದೆ, ಟವಲ್ ಹಾಕ್ಕೊಂಡಿದ್ದೆ ಗೈಸಿಂಗ್ ತೊಡೆ ಮೇಲೆ. ಅದು ಫುಲ್ ಕಟ್ಕೊಂಡು ಇರಲಿಲ್ಲ, ಟವಲ್ ಹಾಕ್ಕೊಂಡಿದ್ದೆ. ಆ ಚಡ್ಡಿನ ಸೂಜಿ ದಾರ ತಗೊಂಡು ಹೊಲ್ಕೋತಾ ಇದ್ದೆ. ನಮ್ಮಪ್ಪ ಬಂದಿದ್ದೆ ಗೈಸ್, ಯಾರನ್ನೂ ಮಾತಾಡ್ಸಿಲ್ಲ, ಸೀದಾ ನಾನು ಎಳ್ದಿ ಕೆಳಗಡೆ ಹಾಕ್ಬಿಟ್ಟು ಪಾಚ್ ಅಂತ ತುಳಿದ್ರು. ನೀ ಅದನ್ನ ಎರೇಸ್ ಮಾಡ್ಬೇಕನ್ಸ್ತಾ ನಿಂಗೆ? ಇಲ್ಲ, ಎರೇಸ್ ಮಾಡಬೇಕು ಅಂತ ಬೆಸ್ಟ್ ಮೆಮೊರಿ ಅಂದ್ರೆ? ಬೆಸ್ಟ್ ಮೆಮೊರಿ ಅಂದರೆ ನಮ್ಮಪ್ಪ ಅಮ್ಮ ನಾವು ಊರಿಂದ ಬಂದ್ಬಿಟ್ವಲ್ಲ, ಅವಾಗ ತಾತ ಅಜ್ಜಿ ಜೊತೆ ಎಲ್ಲ ಬಿಟ್ಟು, ಅದು ಹೇಳೋಕ್ಕಾಗಲ್ಲ ಗೈಸ್, ಅದು ಪರ್ಸ್ನಲ್ಲು. ಆಮೇಲೆ ಸ್ವಲ್ಪ ವರ್ಷ ಆಯಿತು, ನಾನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಆವಾಗ ನಮ್ಮಪ್ಪ ನನ್ನ ಕರ್ಕೊಂಡು ಬಸ್ ಹಚ್ಕೊಂಡು ಸೀದಾ ಕರ್ಕೊಂಡೋದ್ರು ವಂಡರ್ಲಾ ಹತ್ರ. ಅಲ್ಲೊಂದು ಫಾರ್ಮ್ ಸ್ಟೇ ನಾನು ಹಿಂಗೆ ತೋರಿಸಿದ್ದೀನಿ. ಕರ್ಕೊಂಡೋದ್ರು. ಏನಕ್ಕೆ ಏನು ಅಂತ ಎಲ್ಲ ಕೇಳಿಲ್ಲ. ಹೋಗಿ ನೋಡಿದೆ, ಅಲ್ಲಿ ಯಾವುದೋ ತಾತ ಅಜ್ಜಿ ಇದ್ರು, ನಂಗೆ ಗೊತ್ತಿಲ್ಲ ಯಾರು ಅಂತ. ನಿಮ್ಮ ತಾತಾಜಿ ಗೊತ್ತಿಲ್ಲ. ಅಲ್ಲಿ ಕರ್ಕೊಂಡೋದ್ರು. ಅವರೆಲ್ಲ ಏನು ಫುಲ್ ಮುದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ನನಗೆ ಯಾರು ಮುಟ್ಟಿದ್ರೆ ಆಗ್ತಾ ಇರಲಿಲ್ಲ ಅವಾಗೆಲ್ಲ. ನಾನು 1 ಕಿಲೋಮೀಟ್ರ್ ದೂರದಲ್ಲಿ ಇರ್ತಿದ್ದೆ. ಮುದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂಗೆ ಯಾರೋ ಗೊತ್ತಿಲ್ಲ, ವಯಸ್ಸಾಗಿದ್ದಾರೆ ಅಂದ್ಬಿಟ್ಟು. ಅವಾಗ ಚಿಕ್ಕ ವಯಸ್ಸಲ್ವಾ, ಸ್ವಲ್ಪ ಹಿಂದೇಟು ಜಾಸ್ತಿ. ಮೇಲೆ ಬರ್ತಾ ಹೇಳಿದ್ದು ಅದೇ ಅಪ್ಪ ತಾತ ಅಜ್ಜಿ ಅಂತ ಹೇಳಿದ್ದು ಅಪ್ಪ.
ನಾನು ಅವಾಗ ಸ್ವಲ್ಪ ಸೈಕೋಪತ್ ಥರ ಯಾ ತಾತ ಅಜ್ಜಿ ಯಾರು ತಾತ ಅಜ್ಜಿ. ನನಗೆ ಅನ್ಸುತ್ತೆ ಗುಂಡಾಗ ನಿನ್ನ ಬುದ್ಧಿನ ಮಾಮ ಬುದ್ಧಿ ಬಂದಿದೆ ಅಂತ ಗುಂಡಾಗೆ. ಹೆಂಗೆ ನಿನ್ ಥರನೇ ವಿಚಿತ್ರವಾಗಿ ಆಡ್ತಾಳೆ, ಕ್ವೆಶನ್ಸ್ ಆಗ್ತಾಳೆ ಜಾಸ್ತಿ, ಹುಚ್ಚುಚ್ಚ ಥರ ಆಡ್ತಾಳೆ ಅಲ್ಲ. ಅಂದರೆ ಏನಾದರೂ ಅದು ಕ್ಯೂರಿಯಾಸಿಟಿ ಕ್ಯೂರಿಯಸ್ ಅದೇ ಓವರ್ ಕ್ವೆಶನ್ ಕೇಳೋದು, ಸೈಕೋಪಾತ್ ಥರ ಆಡೋದು. ಗುಂಡಂಗೆ ನಿನ್ನ ಬುದ್ಧಿನೇ ಬರ್ತದೆ, ಸ್ವಲ್ಪ ಕಮ್ಮಿ ಮಾತಾಡೋ ಅವಳ ಹತ್ರ. ಮತ್ತೆ ನಿಮ್ಮ ಅಕ್ಕದ ಬಗ್ಗೆ ಹೇಳು ಗುರು. ನಿಮ್ಮದು ಮೆಮೊರೀಸ್ ನನಗೆ ತುಂಬ ಗೊತ್ತು. ನನಗೆ ಒಂದು 2-3 ಎಂಜಾಯ್ ಮಾಡ್ತೀನಿ ಅದರಲ್ಲಿ. ಅಕ್ಕ ಅಂತ ನೆನೆಸ್ಕೊಂಡ್ರೆ ನಿನಗೆ ತಲೆಯಲ್ಲಿ ಏನು ಬರುತ್ತೆ? ಅಕ್ಕ ಅನ್ನೋ ವರ್ಡ್ ನೆನೆಸ್ಕೊಂಡ್ರೆ ನನಗೊಂದು ಮೆಮೊರಿ ಬರುತ್ತೆ. ನಾವು ಅದೇ ಫಸ್ಟ್ ಫಸ್ಟ್ ಮನೇಲಿದ್ದಾಗ ನಾನೊಂದಿನ ಏನು ಮಾಡಿದ್ದೆ ಗೈಸ್, ಸ್ಕೂಲ್ಗೆ ಹೋಗ್ಬೇಕಿತ್ತು, ಟೈಮ್ ಆಗೋಗಿತ್ತು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ರುಟೀನ್ ಇದ್ದಿದ್ದು ಹಾಲು ಬಿಸ್ಕೆಟು. ಗೊತ್ತಲ್ಲ ಗೈಸ್, ಇದು ಬೇಬಿ ಬಿಸ್ಕೆಟ್. ಯಾವುದು? ಪಾರ್ಲೇಜಿ ಬಿಸ್ಕೆಟ್ ತಿಂದಾಗೋಗಿತ್ತು. ಅದರಲ್ಲೂ ನಾವಿಬ್ರು ಮಸ್ತ್ ಕಿತ್ತಾಡ್ತಾ ಇದ್ವಿ ಗೈಸ್, ನಾನು ನಮ್ಮಕ್ಕ. ಅದರಲ್ಲೂ ಪಾಲ್ ಮಾಡಿ ನಮ್ಮಮ್ಮಗೆ ಮಾತ್ರ 2 ಬಿಸ್ಕೆಟು, ಇನ್ನು ಮಿಕ್ಕಿದ್ದು ಅದು ಇಷ್ಟು ದೊಡ್ಡ ಪ್ಯಾಕ್ ಬರ್ತಾ ಇತ್ತು ಗೈಸ್, 5 ರೂಪಾಯಿಗೆ. ಅದು ಇವಾಗ ಪ್ಯಾಕೇ ಇಲ್ಲ ಅನ್ಸ್ಕೋತೀನಿ, 10 ರೂಪಾಯಿನೂ ಇಲ್ಲ. ಅದು ತುಂಬಾ ದೊಡ್ಡದು ಬರ್ತಾ ಇತ್ತು. ನಾವಿಬ್ರು 5 ನಾನು ಅದ್ರಲ್ಲಿ ಯಾವತ್ತಾದ್ರೂ ಒಂದು ಅರ್ಧ ಕಿತ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಕಿತ್ತಾಡೋದು. ತಿಂದಾಯ್ತು, ಎಲ್ಲ ಖಾಲಿ ಆಗೋಗಿತ್ತು. ಬಿಸಿ ಮಾಡೋಕ್ಕೆ ನಮ್ಮಮ್ಮ ನೀರು ಇಟ್ಟಿದ್ರು. ನಾನು ಬಿಸ್ಕೆಟ್ ಬಿದ್ದೈತಲ್ಲ, ಇನ್ನೇನು ಕಸಕ್ಕೆ ಯಾರು ಈಚೆ ಡಸ್ಟ್ಬಿನ್ ಇಡೋದು, ಮನೆ ಈಚೆ. ಇನ್ಯಾರು ಡಸ್ಟ್ಬಿನ್ಗೆ ಹೋಗಿ ತೊಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಇಲ್ಲೇ ಸುಟ್ಟಾಕ್ಬಿಡೋಣ ಅಂದ್ಬಿಟ್ಟು ಹಿಂಗೆ ಎತ್ಬಿಟ್ಟು ಸುಟ್ಟಾಕ್ಬಿಟ್ಟೆ ಆ ಪಾರ್ಲೇಜಿ ಬಿಸ್ಕೆಟ್ ಕವರ್ನ. ಆ ಗ್ಯಾಸ್ ಸ್ಟವಲ್ಲಿ ಹಿಡಿದ್ಬಿಟ್ಟು ಕೆಳಗಡೆ ಹಾಕಿದ್ದೀನಿ. ಎದುರುಗಡೆನೆ ಹಿಂಗೆ ಕರ್ಟನ್ ಐತೆ, ಹಿಂಗೆ ಕಿಚನ್ಗೆ ಇದಕ್ಕೆ. ನಾನು ಅದೆಲ್ಲಿ ಹಚ್ಕೊಬಿಡುತ್ತೆ ಅಂದ್ಬಿಟ್ಟು ಹಂಗೆ ತುಂಡ್ಬಿಟ್ಟಿದ್ದೀನಿ ಕಾಲಲ್ಲಿ. ಅದು ಇಷ್ಟು ದಪ್ಪ ಬೊಬ್ಬೆ ಆಗ್ಬಿಟ್ಟಿತ್ತು. ಆ ಮಾರ್ಕ್ ಇನ್ನ ಹಂಗೆ ಐತೆ ನೋಡಿ. ಆವಾಗ ನಾನು ಟೇಕ್ ಕೇರ್ ಮಾಡಿದ್ದು ನಮ್ಮ ಅಕ್ಕ, ನಮ್ಮ ಮುದ್ದು ಅಕ್ಕ. ಬ್ಲಾಗ್ ನೋಡ್ತಾ ಇರ್ತಾರೆ. ಮತ್ತೆ ವರ್ಸ್ಟ್ ಮೆಮೊರಿ ಅಂದರೆ ಗೈಸ್, ನಾವು ಯಾವಾಗಲೂ ಕಿತ್ತಾಡದೇ ಇರೋ ದಿನ ಇಲ್ಲ. ಕಿತ್ತಾಡ್ದಾಗೆಲ್ಲ ಅವಳು ಏನು ಮಾಡ್ತಾಳೆ ಅಂದರೆ ಲಾಕ್ ಹಾಕ್ಬಿಟ್ಟು ನನ್ನ ಈಚೆ ಬಿಟ್ಬಿಡ್ತಾಳೆ. ಅದು ನನಗೆ ಕೋಪ ಬರ್ತಾಯಿತ್ತು. ಒಂದಿನ ಏನು ಮಾಡಿದ್ವಿ, ವರ್ಸ್ಟಾಗಿ ಬೈದ್ಬಿಟ್ಟಿದ್ದೆ ಗೈಸ್. ಅವಾಗ ಏನಾಯಿತು, ಎದುರುಗಡೆ ಮನೆ ಆಂಟಿ ಇದ್ದರು. ಅಲ್ಲೇನಾಗಿತ್ತು, ತುಂಬ ಕೆಟ್ಟ ಮಾತಲ್ಲೆಲ್ಲ ಬೈದ್ಬಿಟ್ಟೆ ನಾನು, ಹಂಗೆ ಹಿಂಗೆ ಅಂತ. ಆ ಆಂಟಿ ಬಂದ್ಬಿಟ್ಟು ಸೀದಾ ನಮ್ಮ ಅಪ್ಪಂಗೆ ಬಂದು ಹಾಕ್ಕೊಟ್ಬಿಟ್ರು ಗೈಸ್. ನಾನು ಅವತ್ತೇ ಫಸ್ಟ್ ಟೈಮ್ ಮನೆ ಬಿಟ್ಟು ಹೋಗಿದ್ದು. ಇಲ್ಲ ಗೈಸ್, ಇದು ನನಗೆ ಚೆನ್ನಾಗಿ ನೆನಪಿದೆ. ಮನೆ ಬಿಟ್ಟು ಹೋಗಿದ್ದಂತೆ ಆ ಪಾರ್ಕಲ್ಲಿ ಇದ್ದಂತೆ ನನಗೆ ಸಖತ್ ಕಾಮಿಡಿ ಗೈಸ್. ಓದೊಂದು ಹೋಗ್ಬೇಕು, ವಾಪಸ್ ಚಪ್ಪಲ್ ಹಾಕ್ಕೊಳಕ್ಕೆ ಏನಿಗೆ ಬರಬೇಕು, ಚಪ್ಪಲ್ ಹಾಕ್ಕೊಂಡು ನೆಪದಲ್ಲಿ ಬಂದ್ಬಿಟ್ಟು ಮನೆಗೆ ವಾಪಸ್ ಕರೆದ್ಬಿಡ್ತಾರಲ್ಲ, ಅದಕ್ಕೆ ಬಂದಿ ಹೋಗಿ ಮನೆ ಬಿಟ್ಟು ಹೋಗ್ತಿ ಅಂತ ಡಿಸೈಡ್ ಆಗಿ ಓದೆ ತಾನೆ. ಚಪ್ಪಲ್ ಹಾಕ್ಕೊಂಡು ಏನಕ್ಕೆ ಹೋಗಿಲ್ಲ? ಏನ್ ಗೊತ್ತಾ, ಚಪ್ಪಲ್ ಹಾಕ್ಕೊಳಕ್ಕೂ ಬಿಟ್ಟಿಲ್ಲ ನಮ್ಮಪ್ಪ. ಮತ್ತೆ ಹಂಗೆ ಹೋಗ್ಬೇಕಿತ್ತು, ವಾಪಸ್ ಏನಿಗೆ ಬಂದೆ? ಸಿಂಪತಿ ಅಲ್ಲ ಗೈಸ್, ಕರೆದ್ ಬಿಡ್ತಾರೆ, ಗೊತ್ತು ಅವನಿಗೂ ಗೊತ್ತು. ಇಲ್ಲ, ನನ್ ಹೆಂಗಿತ್ತಂದ್ರೆ ಅವಾಗ ಆ ಥಿಂಕಿಂಗ್ ಹೆಂಗಿತ್ತಂದ್ರೆ, ಹೋಗ್ಬಿಟ್ಟಿದ್ದೀನಿ ಅರೌಂಡ್ ಒಂದು 7 o'clock ಏನೋ. ನಾನು ಬಂದಿದ್ದು ಕೇಳು ಮನೆಗೆ ಒಂದು 11 ಏನೋ ಆಗಿತ್ತು. ಫುಲ್ ಪಾರ್ಕಲ್ಲಿ ಸೊಳ್ಳೆ ಎಲ್ಲ ಕಚ್ಚಾಕ್ಬಿಡ್ತು ಗೈಸ್. ಆಗ್ತಾ ಇಲ್ಲ ಇದು. ಫುಲ್ ಡಿಸೈಡ್ ಆದ, ಇಲ್ಲೇ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ವಾ, ಟ್ರೈನ್ ಹತ್ಕೊಂಡ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ ಯಾವ್ದಾದ್ರು ಊರಿಗೆ. ಎಷ್ಟು ವಯಸ್ಸು ನಿನ್ಗೆ ಅವಾಗ? ಏನು ಓದ್ತಾ ಇದ್ದೆ? 8th ಸ್ಟ್ಯಾಂಡರ್ಡ್ ಏನು. 8th. ತಲೆ ತಿರ್ಗೋ ವಯಸ್ಸು. ಹೇಳು. ಎಲ್ಲಾದ್ರೂ ಹೋಗ್ಬಿಡೋಣ, ಏನು ತಿನ್ನಕ್ಕಲ್ಲೇ ಯಾರಾದ್ರೂ ಕೆಲಸ ಕೊಡ್ತಾರೆ ಅಂದ್ಬಿಟ್ಟು ಆ ಥರ ಮೈಂಡ್ ಸೆಟ್ಟಲ್ಲಿ ಇದ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಸ್ವಾಭಿಮಾನಿ ಗೈಸ್. ಹೇಳಾಯ್ತು. ಬರೀ ಕಾಲಲ್ಲಿ ಹೋದ್ರೆ ಚೆನ್ನಾಗಿರಲ್ಲ, ಓಡಿಸ್ಬಿಡ್ತಾರೆ, ಸ್ವಲ್ಪ ಚೆನ್ನಾಗಾದ್ರೂ ಹೋಗೋಣ, ಚಪ್ಪಲಿ ಆದ್ರೂ ಒಂದು ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲೂ ಬಂದಿಲ್ಲ. ಚಪ್ಪಲಿ ಮನೆ ಈಚೆ ಬಿಡೋದು. ನಾನು ಇನ್ನೇನು ಬಂದಿಲ್ಲ ಚಪ್ಪಲಿ ಹಾಕ್ಕೊಳ್ಳೋಣ ಅಂದರೆ ನಮ್ಮಪ್ಪ ಒಬ್ಬರೇ ಗೈಸ್ ಪೀಸಾಗಿ ಮಲಗಿದ್ರು. ಮಿಕ್ದವರೆಲ್ಲ ಈಚೆ ಕುತ್ಕೊಂಡು ಅಳ್ತಾ ಇದ್ರು. ಯಾರ್ಯಾರು? ನಮ್ಮಮ್ಮ ಫುಲ್ ಅಳ್ತಾ ಇತ್ತು. ಹೌದಾ? ತಗ್ಲಾಕೊಂಡ್ಬಿಟ್ಟೆ ಗೈಸ್. ಈಗ ನೆನ್ಸ್ಕೊಂಡ್ರೆ ನೀವು ಇಷ್ಟು ದೊಡ್ಡವರಾಗಿದ್ದೀರಾ, ಚಿಕ್ಕ ವಯಸ್ಸಿಂದ ಇವಾಗವರೆಗೂ, ಏನು ಅನ್ಸುತ್ತೆ ನಿಮಗೆ? ಚಿಕ್ಕವರಾಗೆ ಇದ್ಬಿಡೋಣ ಅನಿಸ್ತೈತೆ. ಕಿತ್ತಾಡ್ಕೊಂಡಿರಕ್ಕ ದೊಡ್ಡವರಾದರೆ ಲೈಫೇ ಏನೂ ಇಲ್ಲ. ಚೈಲ್ಡ್ಹುಡ್ ಮೆಮೊರೀಸ್. ಅದಕ್ಕೆ ಹೇಳೋದು ಗೋಲ್ಡನ್ ಪೀರಿಯಡ್ ಅದೆಲ್ಲ. ಮತ್ತೆ ನಾವು ವಾಪಸ್ ಹೋಗ್ಬೇಕು ಅನ್ಕೊಂಡ್ರು ಹೋಗೋಕ್ಕಾಗದೇ ಇರೋ ಟೈಮ್ ಅದೆಲ್ಲ. ಇನ್ನೂ ಒಂದು ಕ್ವೆಶ್ಚನ್ ಮರ್ತುಬಿಟ್ಟೆ ಸಂದೇಶ್, ನನ್ನ ಬಗ್ಗೆನೇ ಕೇಳಿಲ್ಲ ನಾನು ನಿನ್ನ ಹತ್ರ. ಅದು ನಮ್ಮ ಲವ್ ಸ್ಟೋರಿಲೇ ಆಗೋಗಿದೆ. ಅಲ್ಲ, ಇವಾಗ ನಾನು ನಿನ್ನ ಲೈಫಿಗೆ ಬಂದ್ಮೇಲೆ ನಿನ್ನ ಲೈಫಲ್ಲಿ ಏನು ಚೇಂಜಸ್ ಆಯಿತು?
ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾರದಾದ್ರೆ ಆಗಿರ್ಲಿ ಗಾಯ್ಸ್, ಹಚ್ಚೋರ್ ನಾವಾಗಿರ್ಬೇಕು ಅಂತ ಬಂದಿದ್ದು ಪಟಾಕಿ. ಫುಲ್ ಗಾಯ್ಸ್, ಇವಳು ಬಂದ್ಮೇಲೆ ನನ್ನ ಲೈಫು ಹಿಂಗಿದ್ದಿದ್ದ ದೋಸೆ ಹಿಂಗಾಗೋಗ್ಬಿಟ್ಟಿತ್ತು ಗೈಸ್. ಹಿಂಗಾಗೋಗಿದ್ದೆ, ಹಿಂದೆ ಸುಟ್ಟೋಗಿದ್ದೆ. ಅಲ್ಲ, ಫಸ್ಟ್ ಹಿಂಗಿತ್ತು ಪ್ಲೇನ್ ಆಗಿ, ಫುಲ್ ಸುಟ್ಟೋಗಿದ್ದೆ. ಆಮೇಲೆ ತಿರುಗಿದಾಗ ಇಲ್ಲಿವರೆಗೂ ಬಂದಿದ್ದೀನಿ. ಬೆಸ್ಟ್ ಮೂಮೆಂಟ್, ವರ್ಸ್ಟ್ ಮೂಮೆಂಟ್ ನನ್ನ ಜೊತೆ? ಬೆಸ್ಟ್ ಮೂಮೆಂಟ್ ಅಂದರೆ ಏನಿದ್ರು ನಮಗೆ ದೊಡ್ಡವರು, ನಾವು ಲವ್ ಮಾಡ್ತಾ ಇರೋದು ನಾವು ಯಾರ ಹತ್ರನೂ ತೋರಿಸ್ಕೊಳಕ್ ಹೋಗ್ಲಿಲ್ಲ. ಮೇಯ್ನಾಗಿ ನಾವು ಅದನ್ನು ಮೇಂಟೈನ್ ಮಾಡಿದ್ವಿ. ಲವ್ ಜೊತೆನೆ ನಾವು ಕೆರಿಯರ್ ಬಿಲ್ಡ್ ಮಾಡಿದ್ವಿ. ಅದ್ರ ಜೊತೆಲಿ ಫಸ್ಟ್ ಲವ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದೆ, ಫಸ್ಟ್ ಕೆರಿಯರ್ ಬಿಲ್ಡ್ ಮಾಡಕ್ ನೋಡಿದ್ವಿ. ಅವಾಗ ನಾವು ಲವ್ ಮಾಡಿಕೊಂಡು ಎಲ್ಲರೂ ಅಲ್ಲಿ ಇಲ್ಲಿ ಪಾರ್ಕು ಗೀರ್ಕು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಟ್ರೆಕ್ಕಿಂಗ್ ಪ್ಲೇಸಸ್ಸು, ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಸುತ್ತಾಡಿದ್ರೆ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಲವ್ ಮಾಡಿಕೊಂಡು. ನಮ್ಗೆ ಏನೇ ನಮ್ಮ ಲವ್ ವಿಚಾರದಲ್ಲಿ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಏನಿದ್ರು ನಾವು ಮೂರನೇ ವ್ಯಕ್ತಿ ಹತ್ರ ಹೋಗಿ ಹೇಳ್ಕೊಂಡು ಸಾಲ್ವ್ ಮಾಡ್ಕೋತಾ ಇರಲಿಲ್ಲ. ನಮ್ಮ ಬಾಸ್ ಹತ್ರ ಹೋಗ್ಬಿಟ್ಟು ಬೇಡ್ಕೋತಾ ಇದ್ವಿ. ಇವಳೊಂದು ವೇಯಲ್ಲಿ ಬೇಡ್ಕೋತಾ ಇದ್ವಿ, ನಾವೊಂದು ವೇಯಲ್ಲಿ ಬೇಡ್ಕೋತಾ ಇದ್ವಿ. ಅಲ್ಲೋಗಿ ಒಂದು 10 ನಿಮಿಷ ಕಳ್ಕೊಂಬರ್ತಾ ಇದ್ವಿ ಅಷ್ಟೇ. ಎಲ್ಲ ಇಬ್ರಿಗೂ ಕೋಪ ಗೀಪ ಎಲ್ಲ ಸಾಲ್ವ್ ಆಗೋಗಿರ್ತಿತ್ತು. ಆಮೇಲೆ ಮೇಡಮ್ ಅವ್ರು ಸ್ಟಾರ್ಟ್ ಮಾಡ್ತಿದ್ರು, ಏನಕ್ಕೆ ಹಿಂಗಾಯ್ತು, ಏನೇನು ಮಿಸ್ಟೇಕ್ ಮಾಡಿದ್ವಿ. ಆಮೇಲೆ ಅದನ್ನೆಲ್ಲ ಎತ್ತಿ ರಿಕಾಲ್ ಮಾಡ್ಕೊಂಡು ಅಲ್ಲಿಗೆ ಸಾಲ್ವ್ ಮಾಡ್ತಾ ಇದ್ವಿ. ಇದೇ ನಮ್ದು ಅಜೆಂಡಾ ಆಗಿದ್ದು. ವರ್ಸ್ಟ್ ಥಿಂಗ್ ಮರಿಬೇಕಂದ್ಕೊಂಡಿದ್ದ ಮೂಮೆಂಟ್? ನನಗೆ ಬ್ರೇಕಪ್ ಅಂದ್ಬಿಟ್ಟಿದ್ಲು ಗೈಸ್ ಒಂದು ಟೈಮಲ್ಲಿ. ಅದೊಂದು ವರ್ಷ ಬ್ರೇಕಪ್ ಅಂದಿದ್ದೆ. ನಡ್ಕೊಂಡು ಎಲ್ಲೋ ಹೋಗಿದ್ದೆ. ಒಂದು ವರ್ಸ್ಟ್ ಮೂಮೆಂಟ್ ಗೈಸ್ ನಾನು ಬೇರೆ ಬ್ಲಾಗಲ್ಲಿ ಯಾವಾಗಾದ್ರೂ ಹೇಳ್ತೀನಿ ಅದ್ರ ಬಗ್ಗೆ. ಇಲ್ಲ ಗೈಸ್, ನಾನು ಹೇಳಲ್ಲ. ಇಷ್ಟೇ ಫೈನಲ್. ಏನು ಲೈಫ್ ಇಸ್ ಅ ಜರ್ನಿ. ಶೋರೂಮ್ ಗಾಡಿಯಾಗಿ ಟ್ರಾವೆಲ್ ಮಾಡಿಬಿಡಿ, ವಾಕ್ ಮಾಡಿ, ಒಂದೊಂದು ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಅದೊಂದು ಮಜಾನೇ ಬೇರೆ ಥರ ಇರುತ್ತೆ. ಇನ್ನು ಮುಂದೆ ಜಾಸ್ತಿ ಇದೆ. ನಾನು ಒಳ್ಳೆ ವಯಸ್ಸಾಗಿರೋ ಮನುಷ್ಯನ ಥರ ಹೇಳ್ತಾ ಇದ್ದೀನಿ, ಆದರೂ ನಾನು ಹೇಳೋದಂಗೆ ಗೈಸ್. ನಾನೊಂಥರ ಬೋಧನೆ ಮಾಡೋದು. ಫೈನ್. See you in our next vlog guys. Bye bye.